ಮಲಗಿ ನಿದ್ರಿಸಿದವರು ಎಚ್ಚರಿಕೆ ಆಗ್ತಾ ಇಲ್ಲ. ಕಾಣುವಂತಹ ಸಂದರ್ಭದಲ್ಲಿ ಜ್ವರತಾಪ ಏನೂ ಇಲ್ಲ. ಹಾಗಾದ್ರೆ ಏನಾಯ್ತು ಬಂದ್ರೆ ನಿನಗೆ? ಆಲಿಸ್ಬೇಕು. ಅನುಮತಿಯನ್ನು ಪಡೆದಂತ ನಾನು ಮೃಗಬೇಟೆಯಾಡುವುದಕ್ಕಾಗಿ ವನ ಪ್ರದೇಶಕ್ಕೆ ಹೋದವರು. 3 ದಿಕ್ಕಿನ ಮೃಗಬೇಟೆ ಮುಗಿಸಿ ವಿಶ್ರಾಂತಿ ಪಡೆಯುವಂತಹ ಸಂದರ್ಭದಲ್ಲಿ ಸುಂದರವತಿಯಾಗಿರುವಂತಹ ಹೆಣ್ಣನ್ನು ಕಾಡಿನ ಮದುವೆ ಕಂಡೆ ಅಮ್ಮ. ಅವಳ ಪೂರ್ವಪರ ವಿಳಾಸವನ್ನೆಲ್ಲ ಕೇಳಿ ತಿಳಿದೇ ಬಂದಿದ್ದೇನೆ. ಅವಳ ಹೆಸರು ಪದ್ಮಾವತಿ ಎನ್ನುವುದಾಗಿ ತೋಂಡಾ ದೇಶದ ಅಧಿಕಾರಿಯಾದಂತ ಆಕಾಶ ರಾಜನಿಗೆ ಮಗಳಂತೆ. ಮನಸ್ಸಿನ ಬೇಸರವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ವನವಿಹಾರಕ್ಕಾಗಿ ಬಂದದ್ದಂತೆ. ಅವಳನ್ನು ಕಂಡಾಗ ಯಾಕೋ ಏನು ಅವಳನ್ನೇ ಮದುವೆ ಆಗಬೇಕೆಂಬ ತೀರ್ಮಾನ ಮಾಡಿದ್ದೇನೆ. ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿ ಅಮ್ಮ. ಮಗು, ನಿನ್ನಿತ್ಯದ ಕಲ್ಯಾಣ ಮಾಡುವುದೇನು ಸರಿ ಮಗನೇ, ಹಣದ ಪರಿ ಹೇಗೂ ಕಂದ ಯೋಚನೆ ಮಾಡಬೇಡಿ. ನನ್ನ ಮದುವೆಗೆ ಬೇಕಾದಷ್ಟು ಹಣವನ್ನ ಕುಬೇರನಲ್ಲಿ ಸಾಲವನ್ನಾಗಿ ಪಡ್ಕೊಳ್ತೇನೆ. ಸಾಲ ತೀರಿಸಬೇಕಲ್ಲ ಮಗನೇ. ಮುಂದೊಂದು ಸಂದರ್ಭದಲ್ಲಿ ಒಂದು ಉತ್ತಮವಾಗಿರುವಂತಹ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕಿದ್ದೇನೆ. ಕಾಣ್ತಾ ಉಂಟಲ್ಲ, ಶೇಷಾಚಲ, ಗರುಡಾಚಲ, ವೆಂಕಟಾಚಲ, ವೃಷಭಾಚಲ, ಅಂಜನಾಚಲ, ವರಹಾಚಲ, ಮಧ್ಯದಲ್ಲಿ ಕಾಣುತ್ತಿರುವುದೇ ತಿರುಮಲಾ ಬೆಟ್ಟ. ಆ ತಿರುಮಲಾ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಯಾಗಿ ನಿಂತಾಗ ನನ್ನ ಕ್ಷೇತ್ರಕ್ಕೆ ಅದಷ್ಟು ಭಕ್ತಾದಿಗಳು ಬರ್ತಾರೆ. ಬಂದಂತ ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ಹಣವನ್ನು ತರ್ತಾರೆ. ಬಂದಂತಹ ಹಣದಿಂದ ಕುಬೇರನ ಸಾಲವನ್ನ ತೀರಿಸ್ತೇವಮ್ಮ. ಭೂಮಿಯಲ್ಲಿ ಹುಟ್ಟಿರುವಂತಹ ಮನುಷ್ಯ ರೂಪದವರು ನೀನಿದ್ದೀಯ. ಅನುಗ್ರಹ ಹಾಗೂ ನಿಗ್ರಹಕಾರ ಶಕ್ತಿ ಸಂಪನ್ನ ನೀನು. ಸದಾಕಾಲ ಭಕ್ತರನ್ನು ರಕ್ಷಿಸುವಂತಹ ದೇವರು ಏನಾಗ್ತಿದ್ದಾರೆ. ಇಲ್ಲಿ ನೀನ್ ಯಾರು, ನಾನು ಯಾರಾಗ್ತೇವೆ ಮಗನೇ? ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣ ಆಗಿದ್ದಾಗ ನನ್ನ ತಾಯಿ ಯಶೋಧ ದೇವಿಯಾಗಿದ್ದವರು ನೀವು. ಒಂದು ನನ್ನಲ್ಲಿ ಒಂದು ಕೇಳಿಕೊಂಡವರಿದ್ದೀರಿ. ಇಷ್ಟೊಂದು ಮದುವೆಯಾಗಿದ್ದೀಯ, ಒಂದು ಮದುವೆಯನ್ನು ಕಣ್ಣಾರೆ ಕಾಣುವುದು ಯೋಗ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ದುಃಖ ಮಾಡಿದಾಗ ನಿಮಗೊಂದು ಮಾತನ್ನು ಕೊಟ್ಟಿದ್ದೇನೆ. ಮುಂದೆ ಶ್ರೀನಿವಾಸನಾಗಿ ದರಗಿಳಿದು ಬಂದಾಗ ನಿತ್ಯ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೋಡುವಂತ ಯೋಗ ನಿಮ್ಮದಾಗ್ತದೆ ತಾಯಿ ಎನ್ನುವುದಾಗಿ ಒಂದು ಕೊಟ್ಟಂತ ಮಾತನ್ನು ಈಡೇರಿಸಿಕೊಳ್ಳುವುದಕ್ಕೆ ಇದೊಂದು ಯೋಗ ಭಾಗ್ಯ ತಾಯಿ. ಆ ಪದ್ಮಾವತಿ ಮತ್ಯಾರು ಅಲ್ಲ, ಮತ್ತೆ ತ್ರೇತಾಯುಗದಲ್ಲಿ ನಾನು ರಾಮಾವತಾರದಲ್ಲಿದ್ದಾಗ ಅವಳು ವೇದವತಿ ಆಗಿದ್ದವಳು. ಬಂದು ನನ್ನಲ್ಲಿ ಕೇಳಿಕೊಂಡಿದ್ದಾಳೆ, ನನ್ನನ್ನು ಮದುವೆಯಾಗಬೇಕು ಎನ್ನುವುದಾಗಿ. ನಾನು ಏಕಪತ್ನಿ ವ್ರತಸ್ಥ, ನಿನ್ನನ್ನು ಯಾವ ಕಾರಣಕ್ಕೂ ಮದುವೆ ಆಗುವ ಆಗಿಲ್ಲ. ಮುಂದೊಂದು ಸಂದರ್ಭದಲ್ಲಿ ನಾನು ಶ್ರೀನಿವಾಸನಾಗಿ ನರಗಿಳಿದು ಬಂದಾಗ ನೀನು ಪದ್ಮಾವತಿಯಾಗಿ ಹುಟ್ಟಿ ಬರ್ತೀಯ, ಆವಾಗ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದೇನೆ. ಆದಷ್ಟು ಬೇಗ ಈ ಮನೆಯಲ್ಲೊಂದು ಶ್ರೀನಿವಾಸ ಕಲ್ಯಾಣ ಮಾಡಿ ಅಮ್ಮ. ಶೀಘ್ರವಾಗಿ ಶ್ರೀನಿವಾಸ ಕಲ್ಯಾಣ ಜರುಗಲಿ. ಹೌದು, ತಗೊಂಡ್ವಿ